ನಾರ್ಮಲಿ ಬ್ಲಡ್ಡಲ್ಲಿ 1% ಆಫ್ ಶುಗರ್ ನಡೀತಾ ಇರುತ್ತೆ. ನಾವು ಅದಕ್ಕೆ ಎಕ್ಸ್ಟ್ರಾ ಶುಗರ್ ತಿಂದ್ವಿ ಅಂದ್ಕೊಳ್ಳಿ, ಆ ಸಕ್ಕರೆ ಏನಾಗುತ್ತೆ ಬ್ರೈನಿಗೆ ಹೋಗುತ್ತೆ ಬ್ಲಡ್ ಮುಖಾಂತರ. ಏನು ಹಿಂಗೆ ತಿಂದಿದ್ದು ಹಿಂಗೆ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಅದನ್ನೂ ಕಮೆಂಟ್ ಹಾಕೋ ಜನ ಇದ್ದೀರಾ. ತಿಂದಿದ್ದು ಹೊಟ್ಟೆಗೆ ಹೋಗಲ್ಲಂತೆ ಈಗೀಗ ತಲೆಗೆ ಹೋಗುತ್ತಂತೆ ಅಂತಂದು. ತಿಂದಿದ್ದು ಸಕ್ಕರೆ ಬ್ಲಡ್ ಮುಖಾಂತರ ಬ್ರೈನಿಗೆ ಪಂಪ್ ಆಗುತ್ತೆ, ಬ್ರೈನಿಗೆ ಖುಷಿ ಆಗುತ್ತೆ, ಸಕ್ಕರೆ ಸಿಕ್ತು ಅಂತಂದು. ಡೋಪಮೀನ್ ಅಂತಾರೆ ಅದನ್ನು. ಅದು ಸಿಕ್ಕಿದ ತಕ್ಷಣ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ, ಆಟ ಆಡ್ತಾರೆ ಮಕ್ಕಳು. ಆಟ ಆಡ್ತಿದ್ದಾವೆ ಏನಾಗುತ್ತೆ, ಆ ಸಕ್ಕರೆ ಎಫೆಕ್ಟ್ ಇರೋವರೆಗೂ ಆಟ ಆಡ್ತಾ ಇರ್ತವೆ. ಆ ಸಕ್ಕರೆ ಎಫೆಕ್ಟ್ ಹೋದ ತಕ್ಷಣ ಕಾಮ್ ಡೌನ್ ಆಗಿಬಿಡ್ತಾರೆ, ಒಂದೇ ಸಲ ಡಲ್ ಆಗಿಬಿಡ್ತಾರೆ. ಅವಾಗ ಏನು ಬೇಕು ಅನ್ಸುತ್ತೆ ಅವಕ್ಕೆ, ಸಕ್ಕರೆ ಬೇಕು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತು ನಾನು ಆಟ ಆಡ್ತಾ ಇದ್ದೆ, ನನಗೆ ಖುಷಿ ಬೇಕು, ನಂಗೆ ಸಕ್ಕರೆ ಬೇಕು. ಅವಾಗ 1 ಚಮಚ ಸಕ್ಕರೆ ಎಫೆಕ್ಟ್ ಆಗೋದಿಲ್ಲ, ಮತ್ತೆ 2 ಚಮಚ ಕೊಡಬೇಕಾಗತ್ತೆ. ಯಾಕಂದರೆ ಆ ಬ್ರೈನ್ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದೆ. 1 ಚಮಚ ಸಕ್ಕರೆ ಎಫೆಕ್ಟ್ ಆಗಲ್ಲ, 2 ಚಮಚ ಕೊಡ್ತೀರಾ. 2 ಚಮಚ ತಿಂದ ತಕ್ಷಣ ಅವು ಮತ್ತೆ ಖುಷಿಯಾಗಿ ಆಟಾಡ್ತವೆ. ಅವು ಸುಸ್ತಾಗೋದೇ ಇಲ್ಲ, ಎನರ್ಜೆಟಿಕ್ ಆಗಿರ್ತವೆ. ಅದ್ರ ಎಫೆಕ್ಟ್ ಹೋದ ತಕ್ಷಣ ಮತ್ತೆ ಥಪ್ ಡೌನ್ ಆಗ್ತವೆ. ಹೈ ಲೋ ಹೈ ಲೋ ಹೈ ಲೋ ಹೀಗೆ ಇಡೀ ದಿನ ನೀವು ಬೆಲ್ಲ ಸಕ್ಕರೆ ಕೊಟ್ಟರೆ ಆ ಶುಗರ್ ಎಫೆಕ್ಟಿಗೆ ಮಕ್ಕಳಿಗೆ ಆಗ್ತಾ ಹೋಗುತ್ತೋ ಹೊರತು ತಮ್ಮ ಬ್ರೈನಲ್ಲಿ ಒಂದು ಕಾನ್ಸ್ಟೆಂಟಾಗಿ ಆ್ಯಕ್ಟಿವಿಟಿ ಇರ್ಬೋದು, ಹಿಡ್ತಾ ಇರ್ಬೋದು, ಮಕ್ಕಳಿಗೆ ಡೆವಲಪ್ ಆಗಲ್ಲ. ದೊಡ್ಡವರಿಗೆ ಆಗೋದಿಲ್ಲ, ಮಕ್ಕಳಿಗೆ ಎಲ್ಲಿಂದ ಬಂತು. 2 ವರ್ಷದವರೆಗೂ ಕೊಡಬೇಡ್ರಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಬ್ರೈನ್ ಡೆವಲಪ್ ಆಗೋ ಅಷ್ಟಾರ ಡೆವಲಪ್ ಆಗಲಿ, ಕಿಡ್ನಿ ಡೆವಲಪ್ ಆಗೋ ಅಷ್ಟಾರ ಆಗಲಿ 1 ವರ್ಷದ ತನಕ. ಹೌದು, ತಿನ್ನೋ ಎಲ್ಲ ಫುಡ್ಡಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಎಲ್ಲ ಫುಡ್ಡಲ್ಲೂ ಶುಗರು, ಗ್ಲೂಕೋಸು, ಸುಕ್ರೋಸು ಇರುತ್ತೆ. ಬಟ್ ಫೈಬರ್ ಜೊತೆಯಲ್ಲಿ ಕೊಟ್ಟರೆ ಅವು ಚೆನ್ನಾಗಿ ಡೈಜೆಸ್ಟ್ ಆಗಿ ಅದು ಎಷ್ಟು ಪ್ರೋಸೆಸ್ಸಲ್ಲಿ ಅಬ್ಸರ್ವ್ ಆಗಬೇಕೋ ಆಗುತ್ತೆ. ಫೈಬರ್ ಜೊತೆಯಲ್ಲಿ ಡೈರೆಕ್ಟಾಗಿ ಸಕ್ಕರೆ, ಡೈರೆಕ್ಟಾಗಿ ಬೆಲ್ಲ, ಜೇನುತುಪ್ಪ ಡೈರೆಕ್ಟಾಗಿ ಕೊಟ್ಟರೆ ಆ ಸ್ವೀಟು ಅವಕ್ಕೆ ಡೈರೆಕ್ಟಾಗಿ ಹೋಗುತ್ತೆ, ಬ್ಲಡ್ಡಿಗೆ ಡೈರೆಕ್ಟಾಗಿ ಬ್ರೈನಿಗೆ ಸಿಗುತ್ತೆ. ಇನ್ನು ಎಷ್ಟು ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಲು ನನಗೆ ಗೊತ್ತಿಲ್ಲ. ಇದ್ರ ಮೇಲೆ ಕೊಡ್ತೀರಾ, ಕೊಡ್ರಿ. ನಿಮ್ಮ ಮಗು ನಿಮ್ಮ ಜವಾಬ್ದಾರಿ.